ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಿ ಶ್ರೀ ಸುಬುಧೇಂದ್ರ ತೀರ್ಥರು. ಎಸ್ಸಿ/ಎಸ್ಟಿ ಅನುದಾನ ದುರ್ಬಳಕೆ ತಡೆಯಲು ಕಾನೂನು ರೂಪಿಸಿದವರಿಂದಲೇ ಉಲ್ಲಂಘನೆ. ಎಚ್.ಡಿ. ಕುಮಾರಸ್ವಾಮಿ. ಮಾರ್ಚ್ 16ರಂದು ರಾಜ್ಯ ಮಟ್ಟದ ಚಿತ್ರಸಂತೆ. ರೇಖಾ ಬಡಿಗೇರ್. ರೋಟರಿ ಕ್ಲಬ್ಗಳಿಂದ ಹೊಲಿಗೆ ಯಂತ್ರ ವಿತರಣೆ. ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು. ಸತ್ಯನಾರಾಯಣ್. ಸೇಂದಿ ಅಕ್ರಮ ಸಾಗಣೆ, ಅಪ್ರಾಪ್ತ ಬಾಲಕನ ಬಂಧನ. ರಾಯಚೂರಿನಲ್ಲಿಯೇ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರಿಗೆ ಮನವಿ. ಹತ್ತು ವರ್ಷದ ಯಶಸ್ಸಿನ ಪಥದಲ್ಲಿ ಸೇಂಟ್ ಸೇವಿಯರ್ಸ್ ಶಾಲೆ. ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ಸುಬುಧೇಂದ್ರ ಶ್ರೀಗಳು ಸೂಚಿಸಿದರು. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಭವೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶ್ರೀಗಳು ಆಶೀರ್ವಾದಿಸಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಲು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಈಗಾಗಲೇ ರಾಜ್ಯದಿಂದ ಕೇಂದ್ರಕ್ಕೆ ಪತ್ರ ಬರೆದಿದೆ. ಜಿಲ್ಲೆಯ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ಸಹ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಸಹಮತ ವ್ಯಕ್ತಪಡಿಸಿದ್ದಾರೆ. ಇದು ವ್ಯಕ್ತಿಗತವಲ್ಲ, ರಾಜ್ಯ ಮತ್ತು ಜಿಲ್ಲೆಯ ಅಭಿವೃದ್ಧಿಗಾಗಿ ಏಮ್ಸ್ ಸ್ಥಾಪನೆ ಆಗಬೇಕು. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳು ಸೇರಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಜೊತೆಗೆ ಕೇಂದ್ರಕ್ಕೆ ನಿಯೋಗ ತೆರಳಿ ಪ್ರಧಾನ ಮಂತ್ರಿಗಳಲ್ಲಿ ಭೇಟಿಯಾಗಿ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಮನವಿ ಮಾಡಿದರು. ಸೂಚನೆ ಮತ್ತು ಒತ್ತಡವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನನ್ನ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ರಾಯಚೂರಿನವರೇ, ಅವರು ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲಿಗರಾಗಿದ್ದಾರೆ, ಸಹಕಾರವಾಗಿದ್ದಾರೆ. ಇದಕ್ಕೆ ಅವರು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಇದ್ದಾರೆ. ಅವರು ಕೂಡ ರಾಜ್ಯದ ಮೂಲಕವಾಗಿ ಇದನ್ನು ಸಾಕಾರಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಉಭಯರಲ್ಲಿ ಕೂಡ ನಾವು ಒತ್ತಡವನ್ನು ಮಾಡ್ತಾ ಇದ್ದೇವೆ. ಇದು ಯಾವುದೇ ವ್ಯಕ್ತಿಗತವಾದಲ್ಲ, ಸಮಾಜದ ದೃಷ್ಟಿಯಿಂದ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಐಸಿ ರಾಯಚೂರಿಗೆ ಶೀಘ್ರದಲ್ಲಿ ಬರಬೇಕು ಅಂತ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಕರ್ನಾಟಕ ರಾಜ್ಯದ ಜೆಡಿಎಸ್ ಆಗ್ಬೋದು, ಕರ್ನಾಟಕ ರಾಜ್ಯದ ಪಕ್ಷಾತೀತವಾಗಿ ಜೆಡಿಎಸ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಅದೇ ರೀತಿಯಾಗಿ ಬಿಜೆಪಿ ಆಗ್ಬೋದು, ಮತ್ತಿತರ ಪಾರ್ಟಿಗಳು ಎಲ್ಲರೂ ಕೂಡ ಸೇರಿ ಬೇಕಾದ ಕೇಂದ್ರಕ್ಕೆ ನಾವೆಲ್ಲರೂ ಒಂದು ಗುಂಪು ಹೋಗೋಣ. ಅಲ್ಲಿ ನಮ್ಮ ಅಹವಾಲನ್ನು, ನಮ್ಮ ಬೇಡಿಕೆಯನ್ನ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಕೇಂದ್ರಕ್ಕೆ ನಾವು ಒತ್ತಡ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಸೂಚಿಸ್ತೇವೆ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಸೇರಿದಂತೆ ಇತರರು ಇದ್ದರು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಿದರೆ ಜೈಲಿಗೆ ಹಾಕುವ ಕಾನೂನು ರೂಪಿಸಿದವರೇ ನಾವೆಂದು ಹೇಳುತ್ತಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾಯ್ದೆಗಳನ್ನು ಉಲ್ಲಂಘಿಸಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗ ಜೈಲಿಗೆ ಹೋಗುವವರು ಯಾರೆಂದು ಕೇಂದ್ರ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದರು.
ಅವರು ಶನಿವಾರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ದರ್ಶನದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸಿರುವ ಕಾಂಗ್ರೆಸ್ ಸರ್ಕಾರ ಕಾಯ್ದೆಗಳನ್ನು ಉಲ್ಲಂಘಿಸಿದೆ. ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸಿದರೆ ಜೈಲಿಗೆ ಕಳುಹಿಸುವ ನಿಯಮ ಜಾರಿಗೆ ತಂದಿದ್ದ ಕಾಂಗ್ರೆಸ್ ಇದೀಗ ಜೈಲಿಗೆ ಹೋಗಲೇಬೇಕು ಎಂದರು. ಎಸ್ಸಿ ಎಸ್ಟಿ ಸಮಾಜಗಳ ಆರ್ಥಿಕ ಶಕ್ತಿ ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಯೋಜನೆಗಳಿಗೆ ಸೀಮಿತಗೊಳಿಸದೆ ತಮ್ಮ ಪ್ರಚಾರಕ್ಕಾಗಿ ಮತ್ತು ತಮ್ಮ ಪಕ್ಷದ ಸ್ಥಿರತೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಅಂತಿಮವಾಗಿ ಉಪಯೋಗ ಏನೂ ಆಗಲ್ಲ. ಸರ್ಕಾರದ ಬೇಜವಾಬ್ದಾರಿಯತನ, ಲಘುವಾದ ಮಾತುಗಳಿಗೆ ಜನರು ಸೂಕ್ತ ಸಮಯದಲ್ಲಿ ಉತ್ತರ ಕೊಡುತ್ತಾರೆ ಎಂದರು. ಗುರುಗಳ ಒಂದು ಅಪ್ಪಣೆ ಏನಿದೆ ಅದರ ಮೇಲೆ ಬಂದಿದೆ. ರಾಘವೇಂದ್ರ ಸ್ವಾಮಿಗಳು ಇವತ್ತು ಮೊದಲಿಂದಲೂ ಪ್ರತಿಯೊಬ್ಬರಲ್ಲೂ ಒಂದು ಅವರ ಬಗ್ಗೆ ನಂಬಿಕೆ ಏನಿದೆ, ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಗುರುವಿನ ಸ್ಥಾನದಲ್ಲಿ ಹಲವಾರು ಪವಾಡಗಳು ಅವರಿಂದ ಆಗಿದೆ ಅಂತಕ್ಕಂಥದ್ದು ನಮ್ಮ ಕಣ್ಣುಗಳ ಮುಂದೆ ಏನಿದೆ. ಲಕ್ಷಾಂತರ ಕುಟುಂಬಗಳು ಅವರ ಭಕ್ತರೇನಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಘವೇಂದ್ರ ಸ್ವಾಮಿಗಳು ಆಡಳಿತ ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಭಾವನೆಗಳನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ಹಲವಾರು ರೀತಿಯ ಸಂಕಷ್ಟಗಳನ್ನು ದುಡಿರ್ತಕ್ಕಂಥದ್ದೇನಿದೆ, ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥ ಮನಸ್ಸುಗಳನ್ನು ಕೊಡಲಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಜಿಲ್ಲಾ ಘಟಕದ ಅಧ್ಯಕ್ಷರು. ಆ ರೀತಿ ನಿಮ್ಮ ರಾಯಚೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಹತ್ತಿ ಬೆಳೆ ಬೆಳೀತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ಹತ್ತಿಯ ಒಂದು ಬಿತ್ತನೆ ಒಂದು ಹಲವಾರು ರೀತಿಯ ತಳಿಗಳು ಈಗ ಸಂಶೋಧನೆ ಏನಾಗಿದೆ. ಬಹುಶಃ ನನಗೆ ಒಂದು ರಿಪೋರ್ಟ್ ಇರ್ತಕ್ಕಂಥದ್ದು ರಾಯಚೂರಿನಲ್ಲಿ ದುಪ್ಪಟ್ಟು ಹತ್ತಿ ಬೆಳೆ ಬೆಳೆಯತಕ್ಕಂಥ ಒಂದು ಬಿತ್ತನೆ ಬೀಜ ಕೆಲವು ಭಾಗದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಕಲಬುರಗಿನಲ್ಲಿ ಕೇಂದ್ರ ಸರ್ಕಾರ ಏನು ಇಡೀ ದೇಶದಲ್ಲಿ ಹಲವಾರು ಭಾಗದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಈಗಾಗಲೇ ಘೋಷಣೆ ಏನಾಗಿದೆ. ಅದನ್ನು ರಾಯಚೂರಿಗೆ ಕೊಡ್ತಕ್ಕಂಥದ್ರ ಮುಖಾಂತರ ಇಲ್ಲಿ ಹೆಚ್ಚಿನ ಹತ್ತಿ ಬೆಳೆ ಬೆಳೀತಕ್ಕಂಥ ರೈತರಿದ್ದಾರೆ, ಅನುಕೂಲಗಳಾಗುತ್ತೆ ಅನ್ನೋದು. ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಮನವಿ ಮಾಡುವೆ. ಜನ 136 ಸೀಟು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಆದರೆ ಪಾಪ ಗ್ಯಾರಂಟಿಗಳ ಕಾರ್ಯಕ್ರಮವೇ ದೊಡ್ಡದು ಅಂತ ಬೇರೆ ಕಾರ್ಯಕ್ರಮಗಳನ್ನ ನಿಲ್ಲಿಸಿ ಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಬಜೆಟ್ನಲ್ಲಿ 5,000 ಕೋಟಿ ಕ್ರಿಯಾ ಯೋಜನೆ ಘೋಷಣೆ ಮಾಡಿತ್ತು. ಈ ಕ್ಷಣದವರೆಗೂ ಒಂದು ಬಿಡಿಗಾಸು ಕೊಟ್ಟಿಲ್ಲ. ಇದನ್ನು ನೋಡಿದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಬಡವರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಗೊತ್ತಾಗುತ್ತದೆ ಎಂದು ಗುಡುಗಿದರು. ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಹೇಳೋದಾದ್ರೆ ಈಗ ಹೋಗಿರೋ ಮಾರ್ಗ ನೋಡಿದ್ರೆ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ. ಗ್ಯಾರಂಟಿ ಹೆಸರಿನಲ್ಲಿ 1 ಲಕ್ಷ ಕೋಟಿ 1.5 ಲಕ್ಷ ಕೋಟಿ ಸಾಲ ಆಗದೆ ಇರ್ಲಿ ಅಂತ ಬಯಸುತ್ತೇನೆ ಎಂದರು. ರೀತಿಯಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀರಿ. ಈಗ ಉದಾಹರಣೆಗೆ ಕಳೆದ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ ಹೇಳಿ ಹೇಳಿದಂಥ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸರ್ಕಾರ ಈ ಕ್ಷಣದವರೆಗೆ ಈ ವರ್ಷ ಒಂದು ಬಿಡುಗಾಸನ್ನು ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಇದು ನಮ್ಮ ಮುಂದೆ ಇರತಕ್ಕಂಥ ಅಂಕಿಅಂಶಗಳು. ಇದನ್ನು ನೋಡಿದಾಗ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಇವತ್ತು ಬಡವರ ಪರವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೆ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ನಿರೀಕ್ಷೆ ಏನಿದೆ ಗುರು ಸರ್? ಅವರ ಬಜೆಟ್ ಬಗ್ಗೆ ಈಗ ಹೋಗ್ತಿರತಕ್ಕಂಥ ಮಾರ್ಗ ನೋಡಿದ್ರೆ ನಾನೇನು ದೊಡ್ಡ ಮಟ್ಟದ ನಿರೀಕ್ಷೆ ಏನಿಟ್ಟಿಲ್ಲ. ಸದ್ಯ ಜನಗಳ ಮೇಲೆ ಈ ನಮ್ಮ ಈ ಗ್ಯಾರಂಟಿ ಹೆಸರಿನಲ್ಲಿ ಮತ್ತಿನ್ನೊಂದು 1.5 ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥದ್ದು ಆಗದೆ ಇರಲಿ ಅಂತ ಬಯಸ್ತೀನಿ. ಗ್ಯಾರಂಟಿ ತಪ್ಪೇನಂತ ಹೇಳಿದ್ದೇನೆ ಸಚಿವರು ಇದು ಒಂದು ಇದು ಮಾಡಿದ್ದಾರೆ. ಮತ್ತು SC ST ರೂಲ್ಸ್ ಆಗ್ತದೆ, ಒಂದು ಕಾನೂನೇ ತಂದುಬಿಟ್ರಲ್ಲ. ನಿಗದಿಯಾದಂಥ ಹಣ ಖರ್ಚು ಮಾಡಿದ್ರೆ ಆ್ಯಕ್ಷನ್ ತೊಗೋಬೇಕು, ಜೈಲಿಗೆ ಕಳಿಸ್ಬೇಕು ಅಂತೇಳಿ ಅದು ಇಟ್ಕೊಂಡು ಏನು ಮಾಡ್ತೀರಿ? ಈಗ ಗ್ಯಾರಂಟಿ ಸ್ಕೀಮ್ ಬೇರೆ. ಇವತ್ತು SC ST ಸಮಾಜಗಳ ಆರ್ಥಿಕ ಶಕ್ತಿಯನ್ನು
ಇವತ್ತು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸ್ಥಗಿತಗೊಳಿಸಿದ್ರೆ ಅಲ್ಲಿಗೆ ಏನು ಅಂತಿಮವಾಗಿ ಉಪಯೋಗ ಏನಾಗುತ್ತೆ? ಸರ್ಕಾರದ ಈ ರೀತಿಯ ಬೇಜವಾಬ್ದಾರಿತನ ಮತ್ತು ಇವರ ಆ ಲಘುವಾದಂಥ ಮಾತುಗಳಿದೆಯಲ್ಲ, ಸೂಕ್ತ ಸಮಯದಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂಥ ಯಾವುದೇ ಉತ್ಪನ್ನ ಇದ್ದರೂ ಕೂಡ ಅದರ ಮೇಲೆ ಬೇರೆ ಭಾಷೆ ಜೊತೆ ಕನ್ನಡನೂ ಕೂಡ ಇರಬೇಕು ಅಂತ ಸಿದ್ದರಾಮಯ್ಯ ಹೊಸ ಆದೇಶ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಈಗ ಕನ್ನಡ ಎಲ್ಲ ಭಾಗದಲ್ಲೂ ಇರಬೇಕು, ಕನ್ನಡಿಗರಿಗೆ ಶಕ್ತಿ ಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ. ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಎಂದರು. ಕಲಾ ಸಂಕುಲ ಸಂಸ್ಥೆ ವತಿಯಿಂದ 4ನೇ ರಾಜ್ಯ ಮಟ್ಟದ ಚಿತ್ರಸಂತೆಯನ್ನು ಮಾರ್ಚ್ 16ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದ ಆವರಣದಲ್ಲಿ ಹಮ್ಮಿಕೊಂಡಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಮಟ್ಟದ ಚಿತ್ರ ಸಂಸ್ಥೆಯನ್ನು ಏರ್ಪಡಿಸುತ್ತಿದ್ದು, ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಗೋವಾ, ಮುಂಬೈ, ಕೋಲ್ಹಾಪುರ್ ಸೇರಿದಂತೆ ಇತರೆಡೆಯಿಂದ ಚಿತ್ರ ಕಲಾವಿದರು ಆಗಮಿಸಲಿದ್ದಾರೆ ಎಂದರು. ಇನ್ನು ಹೆಚ್ಚಿನ ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗವಹಿಸುವವರು ಕಲಾವಿದ ಅಮರೇಗೌಡ 8310235776 ಈರಣ್ಣ ಬೆಂಗಾಲಿ 9986724198 ಅವರ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಚಿತ್ರಸಂತೆಯಲ್ಲಿ ಭಾಗವಹಿಸಿದ ಕಲಾವಿದರಿಗೆ ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ ನೀಡಲಾಗುತ್ತದೆ. ಚಿತ್ರಸಂತೆಗೆ ಆಗಮಿಸುವ ಕಲಾವಿದರಿಗೆ ಊಟದ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದರು. ಕಲಾ ಸಂಕುಲ ಸಂಸ್ಥೆ ರಾಯಚೂರು ವತಿಯಿಂದ ಇದೇ ತಿಂಗಳು 16ರಂದು ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ರಾಜ್ಯ ಮಟ್ಟದ 4ನೇ ಚಿತ್ರಸಂತೆಯನ್ನು ಪಂಡಿತ್ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಳೆದ 3 ಚಿತ್ರಸಂತೆಗಳನ್ನು ಉದ್ಯಾನವನದ ಉತ್ಪಾದನೆಯಲ್ಲಿ ಮಾಡಲಾಗಿತ್ತು. ಈಗ ಉರಿಬಿಸಿಲಿನ ತಾಪ ಅತಿ ಹೆಚ್ಚು ಇರುವುದರಿಂದ ಮತ್ತು ರಸ್ತೆಯ ಧೂಳು ಕಲಾಕೃತಿಗಳ ಮೇಲೆ ಬಿದ್ದು ಹಾಳಾಗಿದ್ದರಿಂದ ಈ ವರ್ಷ ರಂಗಮಂದಿರದಲ್ಲಿ ನಡೆಸಲಾಗುವುದು. ಚಿತ್ರ ಕಲಾವಿದರು ಬೇರೆ ಜಿಲ್ಲೆಯಿಂದ, ರಾಜ್ಯದಿಂದ ಬಂದಿದ್ದು ಅವರಿಗೆ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗಿಡಗಳ ನೆರಳು ರಂಗಮಂದಿರದಲ್ಲಿದೆ. ಗೋವಾ, ಬಾಂಬೆ, ಕೊಲ್ಹಾಪುರ ಮತ್ತು ನಮ್ಮ ರಾಜ್ಯ ಹಾಗೂ ಸ್ಥಳೀಯ ಚಿತ್ರ ಕಲಾವಿದರು ಪ್ರತಿ ವರ್ಷ ನಮ್ಮ ಚಿತ್ರಸಂತೆಯಲ್ಲಿ ಬರ್ತಾ ಇದ್ರು. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಮ್ಮ ಈ ಚಿತ್ರಸಂತೆಯಲ್ಲಿ ಭಾಗವಹಿಸುವರು. 100 ಜನ ಕಲಾವಿದರು ಸಹಿತ ಭಾಗವಹಿಸುವ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ತಿಂಗಳು 10ರ ಒಳಗಾಗಿ ಆಸಕ್ತ ಚಿತ್ರ ಕಲಾವಿದರು ನಮ್ಮ ಒಂದು ಸಂಸ್ಥೆಯಲ್ಲಿ ಇರುವಂತವರನ್ನ ಸಂಪರ್ಕಿಸಬೇಕು. ಅವರ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಬೇಕು. ಅವರು ಯಾರಿದ್ರೆ ಅಮರೇಗೌಡ, ಅವರ ಒಂದು ಫೋನ್ ನಂಬರ್ ಏನಂದ್ರೆ 8310235776 ಮತ್ತು ಅದೇ ರೀತಿಯಾಗಿ ಈರಣ್ಣ ಬೆಂಗಾಲಿ ಅವರು 9986724198 ಈ ಒಂದು ನಂಬರಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಾರುತಿ ಬಡಿಗೇರ್, ಚಿತ್ರ ಕಲಾವಿದ ಅಮರೇಗೌಡ, ಸಂತೋಷಿ ಇದ್ದರು. ದೇಶ ಅಭಿವೃದ್ಧಿಯಾಗಲು ಸರ್ಕಾರದ ಜವಾಬ್ದಾರಿಯೊಂದಿಗೆ ಸಂಘ ಸಂಸ್ಥೆಗಳ ಸಹಕಾರವು ಅತ್ಯಗತ್ಯವಾಗಿರುತ್ತದೆ ಎಂದು ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕ ಸತ್ಯನಾರಾಯಣ ರಾವ್ ಹೇಳಿದರು. ಅವರಿಂದು ನಗರದ ಮಾ ಆಶಾಪುರ್ ಕಲ್ಯಾಣ ಮಂಟಪದಲ್ಲಿ ರೋಟರಿ ಕ್ಲಬ್ ರಾಯಚೂರು ವಲಯ, ಇನ್ಸರ್ ವೀಲ್ ಕ್ಲಬ್ ಹಾಗೂ ಬಿಜಿಆರ್ ಮೈನಿಂಗ್ ಮತ್ತು ಇನ್ಫಾ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಂಡಿದ್ದ ಮಹಿಳಾ ಸಬಲೀಕರಣ ಯೋಜನೆಯಡಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಗರ ಹಾಗೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸಿ ಕೌಟುಂಬಿಕ ಭದ್ರತೆಯನ್ನು ನೀಡಲು ರೋಟರಿ ಕ್ಲಬ್ನಿಂದ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುತ್ತಿದ್ದು, ವಿತರಣೆ ಜೊತೆಗೆ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ನೀಡಬೇಕು. ಇದರಿಂದ ಮಹಿಳೆಯರಿಗೆ ಜೀವನ ಭದ್ರತೆಯನ್ನು ನೀಡಿದಂತಾಗುತ್ತದೆ ಎಂದರು. ರಾಯಚೂರು ಜಿಲ್ಲೆ ಬಡ ಜಿಲ್ಲೆ ಎಂಬ ಮಾತು ಒಪ್ಪಲು ಸಾಧ್ಯವಿಲ್ಲ. ಜಿಲ್ಲೆಯು ಆರ್ಥಿಕವಾಗಿ ಬಡವಾಗಿರಬಹುದು, ಆದರೆ ಹೃದಯ ವೈಶಾಲ್ಯತೆಯಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿದೆ. ಇಂತಹ ಜಿಲ್ಲೆಯಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಘ ಸಂಸ್ಥೆಗಳು ಮುಂದಾಗಿರುವುದು ಶ್ಲಾಘನೀಯ. ಇದರ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣ ರಂಗಗಳನ್ನು ಪ್ರೋತ್ಸಾಹಿಸಲು ಸಂಸ್ಥೆಗಳು ಮುಂದಾಗಬೇಕಿದೆ ಎಂದು ಹೇಳಿದರು.
ಹೊಲಿಗೆ ಯಂತ್ರಗಳನ್ನು ಪಡೆದ ಮಹಿಳೆಯರು ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ವಿತರಣೆ ಮಾಡಿದ ಸಂಸ್ಥೆಗಳು ಮಹಿಳೆಯರಿಗೆ ಹೊಲಿಗೆ ತರಬೇತಿ ನೀಡಿ ಗಾರ್ಮೆಂಟ್ಸ್ಗಳನ್ನು ಸ್ಥಾಪಿಸಿ ಅಲ್ಲಿಯೇ ಉದ್ಯೋಗ ಒದಗಿಸಬೇಕು ಎಂದರು. ಈಗ ನೋಡ್ರಿ ಓಕೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಪುಟ್ಟಬಾಲಯ್ಯ ಸರ್, ತ್ರಿವಿಕ್ರಮ್ ಜೋಶಿ. ನಾನು ಏನು ಫಂಕ್ಷನ್ ಏನು ನನಗೇನು ಗೊತ್ತಿಲ್ಲ, ಎಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಮಾಹಿತಿ ಇದ್ದಿಲ್ಲ. ಬಟ್ ಮಾಹಿತಿ ತಿಳಿದುಕೊಂಡು ಬಂದೆ. ಬಟ್ ವಯಸ್ಸಿಂದ ಬಂದ ಭಾಗ್ಯ ಆಗ್ತಕ್ಕಂಥದ್ದು ಇದು ಅತ್ಯಂತ ತುಂಬ ಹೃದಯದಿಂದ ಭಾಗಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕೆ ಅಂತಂತಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾಗಿತ್ತು, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತಂತಂದರೆ ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಸರ್ಕಾರದ ಸಹಭಾಗಿತ್ವದ ಜೊತೆಗೆ ಇಂಥ ಸಂಘ ಸಂಸ್ಥೆಗಳು ಇಂಥ ಕ್ಲಬ್ಗಳು ಕೈಗೂಡಿಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈ ರೋಟರಿ ಕ್ಲಬ್ ಅನ್ನೋದೇನಿದೆ ಅಂದರೆ ಕ್ಲಬ್ ನಮಗೆ ಗೊತ್ತಷ್ಟೇ, ಚಿಕ್ಕ ಮಕ್ಕಳಿದ್ದಾಗಿಂದ ನೋಡಿದ್ದೀವಿ, ಎಲ್ಲೇನು ಹೋಗಿರ್ತಾರೆ ರೋಟರಿ ಕ್ಲಬ್ ಸ್ಪಾನ್ಸರ್ ಬೈ ರೋಟರಿ ಕ್ಲಬ್ ಅಷ್ಟೇ ಇದೆ. ಬಟ್ ಅದು ಬಡ ಮಕ್ಕಳು ರೋಟರಿ ಕ್ಲಬ್ ಏನೇನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ. ನಾವೇನು ಅನ್ಕೊಂಡಿದ್ದೀವಿ, ಸಾಮಾನ್ಯ ಜನರಿಗೆ ಕ್ಲಬ್ ಅಂತಂದ್ರೆ ಬರ್ತಕ್ಕಂಥದ್ದು ನಾವು ಹೌದಾ, ಅದೆಲ್ಲ ಈಗ ಕೇಳಬೇಕಾದ್ರೆ ಎಲ್ಲಿ ಹೋಗಿದ್ರಪ್ಪ ಅಂದ್ರೆ ಇಲ್ಲ ಕ್ಲಬ್ ಫಂಕ್ಷನ್ಗೆ ಹೋಗಿದ್ವಿ ಅಂತಂದ್ರೆ ಅದು ಯಾವ ಬೇರೆ ಕಾಲಕ್ಕೆ ಕರೆಸಿರ್ಬೋದು ಅಂತ. ಬಟ್ ಈ ತರ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಈ ಮಾಧ್ಯಮದವರು ಪ್ರಸ್ತುತಪಡಿಸ್ಬೇಕು. ಕ್ಲಬ್ಗಳು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸಮಾಜಮುಖಿ ಕೆಲಸದಲ್ಲಿ ಸ್ವಾವಲಂಬನೆ ಅಂದ್ರೆ ನಮ್ಮ ಸ್ವಯಂ ಉದ್ಯೋಗಕ್ಕೆ ಏನೇನು ಕಷ್ಟಪಟ್ಟು ಏನೇನು ಯಾವ ರೀತಿಯಿಂದ ಸಹಕಾರ ನೀಡ್ತಾವೆ ಅನ್ನೋದನ್ನ ಇಂಥ ಮಾಧ್ಯಮದವರು ಕೂಡ ಅದನ್ನು ಪ್ರಸ್ತುತಪಡಿಸಬೇಕು. ಅದರ ಜೊತೆಗೆ ನನ್ನೊಂದು ಪ್ಲೀ ಇದೆ ಸಂಗತಿ. ಈಗ ತಾವು ಕೊಡ್ತಾ ಇದ್ದಾರೆ, ಮಷೀನ್ ಕೊಡ್ತಾ ಇದ್ದಾರೆ, ಅವ್ರು ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗಿರ್ತಕ್ಕ ನಾನು ನನ್ನ ಒಂದು ಅನಿಸಿಕೆ ಹೇಳೋದೇನು ಅಂತಂದ್ರೆ, ನೀವು ಮಷೀನ್ ಕೊಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಪ್ರೇರಣೆ ಮಾಡಿ. ಇದೇ ವೇಳೆ ರೋಟರಿ ಕೇಂದ್ರ ಅಧ್ಯಕ್ಷ ಶರಣಬಸವ ಜೋಳದಡಗಿ ಮಾತನಾಡಿ, ಮಹಿಳೆಯರಿಗೆ ನೀಡಲಾಗುತ್ತಿರುವ ಹೊಲಿಗೆ ಯಂತ್ರಗಳು ಅವರ ಸ್ವಾಭಿಮಾನದ ಸಂಕೇತವಾಗಿದೆ. ಎಷ್ಟೇ ಕಷ್ಟ ಕಾಲ ಎದುರಾದರೂ ಕುಟುಂಬವನ್ನು ನಡೆಸುವ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ತುಂಬಾ ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ಬಹಳ ಅಭಿಮಾನ ಮತ್ತು ಪ್ರೀತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ರಾಯಚೂರು ಸೆಂಟ್ರಲ್ ಕ್ಲಬ್ಬಿನ ಮಾರ್ಗದರ್ಶಕರು ತ್ರಿವಿಕ್ರಮ್ ಜೋಶಿಯವರು ಬರುವ 27-28ನೇ ಸಾಲಿಗೆ TG ಆಗಲಿಕ್ಕೆ ಅವರು ನೇಮಕವಾಗಿದ್ದಾರೆ. ಇವತ್ತು ಅವರ ಆಸಕ್ತಿಯಿಂದ ಈ ಪ್ರಾಜೆಕ್ಟ್ ನಮ್ಮ ಮಹಾಲಕ್ಷ್ಮಿ ಜೂರಿಗೆ ಬೇಕು. ಯಾಕಂದರೆ ರಾಯಚೂರು ಜಿಲ್ಲೆ ಅತ್ಯಂತ ಹಿಂದುಳಿದ ಪ್ರದೇಶ. ಇವತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ತಾಯಂದಿರಿಗೆ ಅವರ ಕೌಟುಂಬಿಕ ಭದ್ರತೆಯನ್ನು ಒದಗಿಸಬೇಕು. ನಮಗೆ ಸಾಂಪ್ರದಾಯಿಕವಾಗಿ ಮಹಿಳೆಯರಿಗೆ ನಮ್ಮ ಭಾರತೀಯ ಸ್ಥಾನಮಾನ ಅಂತೇಳಿ ಎತ್ತರ ನಾರೆಸ್ತು ಪೂಜಂತೆ ರಮಂತೆ ತತ್ತದೇವತ ಅಂತ ಹೇಳ್ತಾರೆ. ಒಂದು ಹೆಣ್ಣು ಒಂದು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ. ಆ ಹೆಣ್ಣು ಮಗಳಿಗೆ ಕೌಟುಂಬಿಕವಾಗಿ ಭದ್ರತೆಯನ್ನು ಕೊಟ್ಟಿದ್ದೆ ಅಂದರೆ ಇಡೀ ಕುಟುಂಬವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇರುವಂಥದ್ದು ಅದು ಪುರುಷರಿಗೆಲ್ಲ ಮಹಿಳೆಯರಿಗೆ. ಯಾಕಂದರೆ ಇಲ್ಲಿಯೂ ಕೂಡ ನಾವು ಅನೇಕ ಲಿಟ್ರೇಚರನ್ನು ನೋಡಿದಾಗ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ, ಹೊರತಾಗಿ ಗಂಡಿನ ಬಗ್ಗೆ ಇಲ್ಲ. ಯಾಕಂದ್ರೆ ಗಂಡು ಹೇಗೆ ಇದ್ದಾರೆ ನಮ್ಮ ಜೋಶಿ ಸರ್. ರೋಟರಿ ಇಂಟರ್ನ್ಯಾಷನಲ್ನ ಗವರ್ನರ್ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ಅಗತ್ಯ ಮತ್ತು ಬಡ ಮಹಿಳೆಯರಿಗೆ ನೀಡಲಾಗುತ್ತಿರುವ ಹೊಲಿಗೆ ಯಂತ್ರಗಳು ಮಹಿಳೆಯರಿಗೆ ಉಪಜೀವನ ನಡೆಸಲು ಸಹಕಾರಿಯಾಗಲಿವೆ. ಈಗಾಗಲೇ ರೋಟರಿ ಕ್ಲಬ್ನಿಂದ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಮುಂದೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳು ಆಗಬೇಕಿದೆ ಎಂದರು. ಇಡೀ ಒಂದು ಜಗತ್ತಿಗೆ ಬಂದಂಥ ಪೋಲಿಯೋವನ್ನು ಹೊಡೆದೋಡಿಸಲಿಕ್ಕೆ ರೋಟರಿ ಶ್ರಮ ಏನಿದೆ ತಮಗೆಲ್ಲ ಗೊತ್ತಿದೆ. ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ. ಮತ್ತು ಇವತ್ತು ಕಳೆದ 2014ರಿಂದ ಒಂದು ಪೋಲಿಯೋ ಕೇಸು ಈ ದೇಶದಲ್ಲಿ ಬಂದಿಲ್ಲ ಅಂದರೆ ಅದಕ್ಕೆ ರೋಟರಿ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ನಾವು ಹೇಳ್ತೀವಿ. ಇನ್ನು 2 ದೇಶದಲ್ಲಿ ಈ ಬಾರಿ ಜೀವ
ಜೀವಂತವಾಗಿದೆ, ಒಂದು ಅಫ್ಘಾನ್ ಮತ್ತು ಒಂದು ಪಾಕಿಸ್ತಾನ. ಬಹಳ ಒಂದು ಆತಂಕಕಾರಿ ಸಂಗತಿ. ಏಕೆಂದರೆ ಇಡೀ ಜಗತ್ತಿನಿಂದ ಆ ಪೋಲಿಯೋನ ಹೊಡೆದೋಡಿಸಬೇಕು ಅಂತ ರೋಟರಿ ಪ್ರಯತ್ನ ನಡೆಸಿದೆ. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಆ ಒಂದು ಏನು ಪೋಲಿಯೋ ಮೂವ್ಮೆಂಟ್ ಇದೆ ಅದನ್ನ ಸರಿಯಾಗಿ ನಡೆಸದೆ ಹೋದದಕ್ಕಾಗಿ ಇನ್ನೂ ಸ್ವಲ್ಪ ಅಲ್ಲಿ ಕಂಡು ಬರ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂಥ ರೋಟರಿಯನ್ನು ಸಾಕಷ್ಟು ಶ್ರಮವನ್ನು ತಗೊಳ್ತಾ ಇದ್ದಾರೆ. ಅಂಥ ಪ್ರಾಜೆಕ್ಟ್ ಅನ್ನು ಮಾಡೋ ಜೊತೆಗೆ ನಾವು ನಂತರ ಮಾಡಿದ್ವಿ ಇಂಡಿಯಾ ಲಿಟ್ರಸಿ ಮಿಷನ್, ರೋಟರಿ ಇಂಡಿಯಾ ಲಿಟ್ರಸಿ ಮಿಷನ್. ಇಲ್ಲಿರ್ತಕ್ಕಂಥ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸಬೇಕು ಅಂದರೆ ಅವಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಆ ಪ್ರಾಜೆಕ್ಟ್ ಬಹಳ ಸಕ್ಸಸ್ಫುಲ್ ಆಗಿ ನಾವು ಭಾರತ ದೇಶದಲ್ಲಿ ಮಾಡಿದ್ದೇವೆ. ಅದಾದ್ಮೇಲೆ ಈಗ ಸ್ಕಿಲ್ ಡೆವಲಪ್ಮೆಂಟ್ಗೆ ಒತ್ತು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಮಹಿಳಾ ಸಬಲೀಕರಣ. ಇದೇ ವೇಳೆ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ 70 ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜಿಆರ್ ಮೈನಿಂಗ್ ಮತ್ತು ಇನ್ಫಾ ಲಿಮಿಟೆಡ್ನ ನಿರ್ದೇಶಕ ವಿ ಬಾಲಕೋಟಿ ರೆಡ್ಡಿ, ಜುಬ್ಲಿ ಹಿಲ್ಸ್ ರೋಟರಿ ಕ್ಲಬ್ನ ಲಕ್ಷ್ಮೀ ರೆಡ್ಡಿ, ರೋಟರಿ ಇಂಟರ್ನ್ಯಾಷನಲ್ನ ಸಹಾಯಕ ಗವರ್ನರ್ ಎಂಕೆ ವೆಂಕಟೇಶ್, ರೋಟರಿ ಕ್ಲಬ್ನ ಯೋಜನಾ ಅಧ್ಯಕ್ಷ ಶಿವಗಿರೀಶ್, ಪದಾಧಿಕಾರಿಗಳಾದ ಪ್ರಬಣ್ಣ ಗೌಡ, ಹನುಮಂತ ರೆಡ್ಡಿ, ಮಲ್ಲಿಕಾರ್ಜುನ್, ಲಲಿತಾ ಸತ್ಯಕುಮಾರ್ ಸೇರಿದಂತೆ ಕ್ಲಬ್ನ ಪದಾಧಿಕಾರಿಗಳು ಇದ್ದರು. ಕುಮಾರಿ ಆಪೇಕ್ಷಾ ಸರ್ಕಿಲ್ ಪ್ರಾರ್ಥಿಸಿದರು. ರೈಲು ಮೂಲಕ ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿದ್ದ ಅಪ್ರಾಪ್ತ ಬಾಲಕನನ್ನು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ಬಾಲಕರ ರಕ್ಷಣಾ ಘಟಕಕ್ಕೆ ನೀಡಿದ್ದಾರೆ. ಕೃಷ್ಣದ ಮೂಲಕ ಸಿಎಚ್ ಪೌಡರ ಮಿಶ್ರಿತ ಸೇಂದಿ ಬಾಟಲಿಗಳನ್ನು ನಗರಕ್ಕೆ ತರುತ್ತಿದ್ದಾಗ ರೈಲ್ವೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮತ್ತೋರ್ವ ಬಾಲಕ ಪರಾರಿಯಾಗಿದ್ದಾನೆ. ಇನ್ಯಾವುದೇ ಆಹಾರ ಪದಾರ್ಥಗಳನ್ನು ಖರೀದಿಸಬೇಕು. दूध से बिस्किट, चॉकलेट, पेय पदार्थ या अन्य कोई विक्रेताओं से ही खाद्य सामग्री खरीदें. Do not accept AMT. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡುವಂತೆ ಜಿಲ್ಲಾ ಜೆಡಿಎಸ್ ಘಟಕದಿಂದ ಮಂತ್ರಾಲಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಾಗಿ ಆಗಮಿಸಿದ್ದ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ ಅವರು, ರಾಯಚೂರು ಅಭಿವೃದ್ಧಿ ವಂಚಿತ ಜಿಲ್ಲೆಯಾಗಿರುವುದರಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ರಾಯಚೂರು ಜಿಲ್ಲೆಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಪರಿಶಿಷ್ಟ ಘಟಕದ ರಾಜ್ಯ ಉಪಾಧ್ಯಕ್ಷ ಸಣ್ಣ ನರಸಿಂಹ ನಾಯಕ್, ಗ್ರಾಮಾಂತರ ಕಾರ್ಯಾಧ್ಯಕ್ಷ ಅಂಬರೀಶ್, ತಾಲೂಕು ಅಧ್ಯಕ್ಷ ನಾಗರಾಜ್ ಗೌಡ, ಪರಿಶಿಷ್ಟ ಪಂಗಡದ ಜಿಲ್ಲಾಧ್ಯಕ್ಷ ಹಂಪಯ್ಯ ಸಾಹುಕಾರ್, ಮುಖಂಡರಾದ ಎಲ್ಯನಗೌಡ, ನರಸಿಂಹಲು, ಏಸು ಬಸಪ್ಪಗೌಡ ಸೇರಿದಂತೆ ಇತರರು ಇದ್ದರು. ಮಗುವಿನಲ್ಲಿರುವ ಕ್ರಿಯಾಶೀಲತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಒದಗಿಸುವ ಕೆಲಸ ಶಿಕ್ಷಕರು ಮತ್ತು ಪಾಲಕರು ಮಾಡಬೇಕಾಗಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ಪಿ ರಮೇಶ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಸೇಂಟ್ ಎಕ್ಸ್ವೀರ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಶಿಕ್ಷಣವು ಮಗುವಿನಲ್ಲಿರುವ ಕ್ರಿಯಾಶೀಲತೆಯನ್ನು ಗುರುತಿಸುವ ಕೆಲಸದ ಜೊತೆಗೆ ಶಿಕ್ಷಣವನ್ನು ಒದಗಿಸಿಕೊಡಬೇಕು. ಶಿಕ್ಷಕರು ಮತ್ತು ಪಾಲಕರು ಸೇರಿ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ಮಕ್ಕಳನ್ನು ಕೇವಲ ಶಾಲೆಗೆ ಕಳುಹಿಸುವುದು ಬೋಧನೆ ಆಟ ಪಾಠಕ್ಕೆ ಸೀಮಿತವಾಗಿದೆ. ಪೋಷಕರು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಮಾಡಬೇಕು. ಎಕ್ಸ್ವೀರ್ಸ್ ಶಾಲೆಯ ಆಡಳಿತದ ಮಂಡಳಿಯು ಉತ್ತಮವಾಗಿ ಬೋಧನೆ ಜೊತೆಗೆ ಮಕ್ಕಳಿಗೆ ಅಗತ್ಯವಾದ ವಾತಾವರಣ ಕಲ್ಪಿಸಿಕೊಡುವ ಕೆಲಸ ಮಾಡಿದೆ. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದರು. ಯಾಕಂತಂದ್ರೆ ಪ್ರತಿಯೊಂದು ಆನ್ಯುವಲ್ ಫಂಕ್ಷನ್ಗೂ
ಮತ್ತು ತಪ್ಪಿಟ್ಕೋಬಾರ್ದು. ದಯವಿಟ್ಟು ನಾನು ಈ ರೀತಿ ಹೇಳ್ತೀನಂತ. ಆ್ಯಕ್ಚುಲಿ ಇಲ್ಲಿ ಒಂದು ಸ್ಲೋಗನ್ ಪ್ರಿಂಟ್ ಮಾಡಿದ್ದಾರೆ, ಆ್ಯನ್ಯುವಲ್ ಡೇ ಇಸ್ ನಾಟ್ ಎ ಜಸ್ಟ್ ಸೆಲೆಬ್ರೇಷನ್, ರಿಫ್ಲೆಕ್ಷನ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಎ ಪ್ರಾಮಿಸ್ ಆಫ್ ಪ್ರೈಡ್ ಟುಮಾರೋ ಅಂತ ಇಲ್ಲಿ ಆಲ್ರೆಡಿ ಒಂದು ಸ್ಲೋಗನ್ ಒಂದು ಕಾರ್ಡ್ನಲ್ಲಿ ಪ್ರಿಂಟ್ ಆಗಿ ಬಂದಿದೆ. ಅವತ್ತೇ ನೋಡಿದ್ದೀನಿ ನಾನು, ಇಷ್ಟೇ ಸಾಕು ಆ್ಯನ್ಯುವಲ್ ಡೇ ಅರ್ಥ ಏನಂತ. ಮತ್ತು ಸೇಂಟ್ ಜೇವಿಯರ್ ಸ್ಕೂಲ್ ನನ್ನ ವಾರ್ಡ್ ನಂಬರ್ 4ರಲ್ಲಿ ಬರ್ತದೆ. ಅದೇ ರೀತಿ ಪ್ರತಿಯೊಂದು ಸೌಲಭ್ಯಗಳು ಇದೆ ಇಲ್ಲಿ. ಅವರು ನಮ್ಮೊಂದು ಮಾತು ಹೇಳಿದ್ರೆ ಆ ಒಂದು ವಾರ್ಡ್ಗೆ ಸಂಬಂಧಪಟ್ಟಂಥ ನಾನೊಬ್ಬ ಸದಸ್ಯನಾಗಿ ಕೆಲಸ ಯಾವತ್ತೂ ನಾನು ಮಾಡ್ತಾಯಿದ್ದೀನಿ. ಹೋದ ವರ್ಷ ನಾನು ಈ ಒಂದು ಸೆಲೆಬ್ರೇಷನ್ಗೆ ಬಂದಿದ್ದೆ. ಅವತ್ತಿನ ದಿನ ಒಂದು 50,000 ರೂಪಾಯಿ ನಾನು ಅವರಿಗೆ ಒಂದು ಸೌಲಭ್ಯ ಸಲಗ ಕೊಡ್ತೀನಿ ಅಂತ ನಾವು ಮಾತು ಕೊಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಆದರೆ ಇವತ್ತು ಅದೇ ಒಂದು ಮಾತಿನ ಪ್ರಕಾರ ಅವ್ರು ಕೊಟ್ಟುಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಕೊಡೋಕ್ಕೆ. ಸರ್ ನಿಮಗೊಂದು ಟ್ರಸ್ಟಿಗೆ ಸ್ವಲ್ಪ ನಾನು ಕ್ಷಮೆ ಕೇಳ್ತೀನಿ. ಸ್ವಲ್ಪ ಲೇಟ್ ಆದ ಪರವಾಗಿಲ್ಲ, ನಾನು ಮಾಡ್ತೀನಿ. ಅಷ್ಟು ನಮಗೆ ಒಂದು ನಂಬಿಕೆ ಇದ್ರೆ ಸಾಕು. ಮತ್ತು ಇಲ್ಲಿ ಬಂದಂಥ ಎಲ್ಲ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಹುಟ್ಟಿಕೊಳ್ಳುತ್ತಿವೆ, ಆದರೆ ಶಾಲೆಗಳನ್ನು ನಡೆಸುವುದು ಸುಲಭವಲ್ಲ. ಹಿಂದಿನ ದಿನಗಳಲ್ಲಿ ಶಾಲೆಯ ಸ್ಥಿತಿ ಮತ್ತು ಪ್ರಸ್ತುತ ಶಾಲೆಯ ಸ್ಥಿತಿ ಬೇರೆಯಾಗಿದೆ. ಆಧುನಿಕ ತಂತ್ರಜ್ಞಾನದಿಂದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಪರಿವರ್ತನೆಯಾಗಿದೆ ಎಂದು ತಿಳಿಸಿದರು. ಸ್ಕೂಲ್ ಅಂದರೆ ಒಂದು ವ್ಯವಸ್ಥಿತವಾಗಿ ಟೀಚರ್ಸು, ಸ್ಟಾಫು ಎಲ್ಲರನ್ನೂ ಮೇಂಟೈನ್ ಮಾಡಬೇಕು, ಮತ್ತು ಹುಡುಗರು ಆಗು ಹೋಗುಗಳನ್ನು ನೋಡಬೇಕು. ಈ ಒಂದು ಲೇಟೆಸ್ಟ್ ಯುಗದಲ್ಲಿ ಸ್ಕೂಲ್ ಅಂದರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಮೊದಲೆಲ್ಲ ಸ್ಕೂಲ್ ಅಂದರೆ ಸುಮ್ಮನೆ ಹೋಗೋದು ಬರೋದಿತ್ತು. ಅವಾಗೆಲ್ಲ ಇಷ್ಟೊಂದು ಸ್ಮಾರ್ಟ್ ಇದ್ದಿಲ್ಲ. ಅವಾಗ ಹಾರ್ಡ್ ವರ್ಕ್ ಇತ್ತು. ಹೋಗೋದು, ಸ್ಕೂಲ್ಗೆ ಹೋಗೋದು, ಆಟ ಆಡೋದು, ಟೀಚರ್ಸ್ಗಳು ಸತಾಯಿಸೋದು, ಗಿಡಗಳನ್ನ ಮುರಿಯೋದು, ಟೇಬಲ್ ಮುರಿಯೋದು, ಕುರ್ಚಿ ಮುರಿಯೋದೆಲ್ಲ ನಾವೆಲ್ಲ ಮಾಡಿದ್ವಿ. ಇವಾಗ ಹಂಗಿಲ್ಲ, ಸಿಸ್ಟಮೆಟಿಕ್ ಆಗಿದೆ. ಅವಾಗೊಂದು ಸಣ್ಣದೊಂದು ಕಾಗಕ್ಕೆ ಹೇಳ್ತೀನಿ, ಒಂದು ಸ್ಮಾರ್ಟ್ಗೆ ಒಂದು ರಫ್ಗೆ. ಒಂದು ಸಣ್ಣದು ಏನಂದರೆ ಕಾಗೆಗೆ ನೀರಡಿಕೆ ಆದಾಗ ಅವಾಗ ಮುಂದೆ ನಮಗೆಲ್ಲ ಓದಿಸಿದ್ದು ಕಲ್ಲುಗಳು ಹಾಕಿ ಆ ಒಂದು ಜಗ್ಗಿನಲ್ಲಿ ನೀರಿದ್ದಾಗ ಅದರಲ್ಲಿ ಕಲ್ಲುಗಳು ಹಾಕಿ ಮೇಲೆ ಬಂದಮೇಲೆ ಕಾಗಿ ನೀರು ಕುಡಿದು ಹೋಯ್ತು ಅಂತ ನಮ್ಗೆ ಕಲಿಸಿದ್ದು. ಅವಾಗ ಆ ಕಾಲ ಇತ್ತು ನಾವು ಓದುವಾಗ. ಆದರೆ ಇವಾಗಿನ ಕಾಲದಾಗ ಏನಂದರೆ ಕಾಗೆ ಕಲ್ಲಿಗಿಂದ ಹೊಡೆಗಿಲ್ಲ, ಅದು ಸ್ಟ್ರಾ ತಗೊಂಬಂದು ಸ್ಟ್ರಾಲಿಂದ ಕುಡಿದು ಹೋಗ್ಬಿಡ್ತು. ಈ ಸಂದರ್ಭದಲ್ಲಿ SRK ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ವಿರೂಪಾಕ್ಷಿ ಮೇಟಿ ಪಾಟೀಲ್, ಶಾಲೆಯ ಅಧ್ಯಕ್ಷ ಶಿವಪುತ್ರಪ್ಪ ಮುದ್ಗಲ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಿ ಶ್ರೀ ಸುಬುಧೇಂದ್ರ ತೀರ್ಥರು. SC/ST ಅನುದಾನ ದುರ್ಬಳಕೆ ತಡೆಯಲು ಕಾನೂನು ರೂಪಿಸಿದವರಿಂದಲೇ ಉಲ್ಲಂಘನೆ, HD ಕುಮಾರಸ್ವಾಮಿ. ಮಾರ್ಚ್ 16ರಂದು ರಾಜ್ಯ ಮಟ್ಟದ ಚಿತ್ರಸಂತೆ, ರೇಖಾ ಬಡಿಗೇರ್. ರೋಟರಿ ಕ್ಲಬ್ಗಳಿಂದ ಹೊಲಿಗೆ ಯಂತ್ರ ವಿತರಣೆ, ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು, ಸತ್ಯನಾರಾಯಣ್. ಸೇಂದಿ ಅಕ್ರಮ ಸಾಗಣೆ, ಅಪ್ರಾಪ್ತ ಬಾಲಕನ ಬಂಧನ. ರಾಯಚೂರಿನಲ್ಲಿಯೇ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ JDSನಿಂದ ಕುಮಾರಸ್ವಾಮಿ ಅವರಿಗೆ ಮನವಿ. ವರ್ಷದ ಯಶಸ್ಸಿನ ಪಥದಲ್ಲಿ ಸೇಂಟ್ ಸೇವಿಯರ್ಸ್ ಶಾಲೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.